ಎಸ್ ನೋಡಿ, ಇವತ್ತು ಗ್ರಹಣದ ದಿನವೂ ಕೂಡ ಬಂದ್ ಆಗುತ್ತಿಲ್ಲ ಬಂಡೆ ಮಹಾಕಾಳಿ ದೇವಸ್ಥಾನ. ಹಲವು ದೇವಸ್ಥಾನಗಳನ್ನ ಬಂದ್ ಮಾಡಿದ್ದಾರೆ, ಆದರೆ ಇಲ್ಲಿ ಬಂಡೆ ಮಹಾಕಾಳಿ ದೇವಸ್ಥಾನ ಮಾತ್ರ ಬಂದಿರೋದಿಲ್ಲ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಮಾಡಿದ್ದಾರೆ. ಇಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ಗ್ರಹಣ ವೇಳೆ ವಿಶೇಷ ಹೋಮ ಹವನೆಲ್ಲವೂ ಕೂಡ ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ ಬಂದ್ ಮಾಡ್ತಾ ಇಲ್ಲ. ಗ್ರಹಣದ ನಂತರ ಬಂಡೆ ಮಹಾಕಾಳಿ ಅಮ್ಮನಿಗೆ ಕುಂಭಾಭಿಷೇಕವೂ ಮಾಡಲಾಗುತ್ತೆ. ರಾತ್ರಿ 10 ಗಂಟೆವರೆಗೂ ಕೂಡ ದರ್ಶನಕ್ಕೆ ಅವಕಾಶವನ್ನ ಮಾಡಿದ್ದಾರೆ. ಇವತ್ತು ಮಂಗಳವಾರ ದರ್ಶನಕ್ಕೆ ಭಕ್ತರ ದಂಡು ಕೂಡ ಆಗಮಿಸ್ತಾ ಇದೆ. ಕ್ಯೂನಲ್ಲಿ ನಿಂತು ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತಾದಿಗಳು. ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಹಾಗಾಗಿ ಇಲ್ಲಿ ಯಾವುದೇ ಎಫೆಕ್ಟ್ ಇಲ್ಲ. ಕಾರಣ ಏನು ಅಂತಂದ್ರೆ, ಆ ಒಂದು ಗ್ರಹಣ ಹಿಡಿಯುವಂತಹ ಸಂದರ್ಭ ಸಮಯ ಏನಿದೆ 3 ಗಂಟೆ ನಂತರ, ಆವಾಗ ಇಲ್ಲಿ ವಿಶೇಷ ಹೋಮ ಹವನಗಳು ಕೂಡ ಮಾಡಲಾಗುತ್ತೆ. ಇಂದು ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ. ಹಾಗಾಗಿ ಎಲ್ಲಾ ಕಡೆ ಆತಂಕದ ವಾತಾವರಣ ಮನೆ ಮಾಡಿದೆ. ಹೆದರ್ಕೊಂಡಿದ್ದಾರೆ. ಸ್ವಲ್ಪ ಭಯ ಇರುತ್ತೆ, ಚಂದ್ರಗ್ರಹಣ ಇರಲಿ ಅಥವಾ ಸೂರ್ಯಗ್ರಹಣ ಇರಲಿ. ಚಂದ್ರಗ್ರಹಣ ಹಿನ್ನೆಲೆ ಗಡಿ ಜಿಲ್ಲೆ ಬೀದರ್ನ ಐತಿಹಾಸಿಕ 4 ಪ್ರಮುಖ ದೇವಸ್ಥಾನಗಳ ಬಾಗಿಲು ಬಂದ್ ಮಾಡಲಿದ್ದು, ದೇವಸ್ಥಾನಗಳಿಗೆ ಭಕ್ತರು ಖಾಲಿಯಾಗಿ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ನೋಡಿ, ದೇವಸ್ಥಾನಗಳೆಲ್ಲವೂ ಕೂಡ ಖಾಲಿಯಾಗಿದೆ. ದಕ್ಷಿಣ ಭಾರತದ ಐತಿಹಾಸಿಕ ನರಸಿಂಹ ಜರ್ನಾ ದೇವಸ್ಥಾನ, ಭಾಲ್ಕಿಯ ಖಾನಾಪುರದ ಮೈಲಾರ ಮಲ್ಲಣ್ಣ ದೇವಸ್ಥಾನ, ಬೀದರ್ ತಾಲೂಕಿನ ಹೊನ್ನಿಕೇರಿ ಸಿದ್ದೇಶ್ವರ ದೇವಾಲಯ ಮತ್ತು ಚಿಟ್ಟಗುಪ್ಪ ತಾಲೂಕಿನ ಚಾಂಗಲೇರ ವೀರಭದ್ರೇಶ್ವರ ದೇವಸ್ಥಾನಗಳ ಬಾಗಿಲು ಇಂದು ಮಧ್ಯಾಹ್ನ 2 ಗಂಟೆ ನಂತರ ಬಂದ್ ಮಾಡಲಿದ್ದಾರಂತೆ. ಸಂಜೆ 7 ಗಂಟೆಯ ನಂತರ, ಗ್ರಹಣ ಬಿಟ್ಟ ನಂತರ ಎಲ್ಲವೂ ಕೂಡ ಮೋಕ್ಷಕಾಲ ಮುಗಿದ ನಂತರ ಗೋಮೂತ್ರದಿಂದ ದೇವಸ್ಥಾನ ಶುದ್ಧೀಕರಣ ಮಾಡಿ ಪ್ರಧಾನ ಅರ್ಚಕರು ವಿಶೇಷ ಪೂಜೆ ಕೂಡ ಸಲ್ಲಿಸುತ್ತಾರೆ.